Hello, hi, Namaste, welcome back to my YouTube channel. Today I am teaching some asanas which is very good for your lower back. So L4, L5 bulge ಆಗಿರೋಂಥವ್ರಿಗೆ ಕೆಲವೊಂದು ಆಸನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಿದರೆ ನೀವು ಸರ್ಜರಿ ಕೂಡ ತಡಿಬೋದು. ರೆಗ್ಯುಲರ್ ಆಗಿ ಇದನ್ನು ಮಾಡಬೇಕು. ಆಮೇಲೆ ಪ್ರಿಕಾಷನ್ಸ್ ಏನಂದರೆ ಆಸನಸ್ ಮಾಡಿದ ಮೇಲೆ ನೀವು ಮನೆಯಲ್ಲಿ ಫಾರ್ವರ್ಡ್ ಬೆಂಡ್ ಮಾಡೋದು, ಹೆವಿ ಎತ್ತೋದು ಇವೆಲ್ಲ ಮಾಡಬಾರ್ದು. ಭಾರ ಎತ್ತೋದು ಮತ್ತು ಸಡನ್ನಾಗಿ ಏಳೋದು, ಮಲಗಿ ಇದೆಲ್ಲ ಮಾಡಬಾರ್ದು. ಬ್ಯಾಕ್ ಪೇನ್ ಇದ್ದರೆ ಲೋವರ್ ಬ್ಯಾಕ್ L4, L5 ಬಲ್ಜ್ ಆಗಿದೆ, ತುಂಬ ಪೇನ್ ಬರುತ್ತೆ, ಕುತ್ಕೊಂಡು ನೋವು, ಓಡಾಡೋಕ್ಕಾಗಲ್ಲ, ಹಾಗೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದಕ್ಕೆ ಈ ಆಸನಾಸ್. ಓಕೆ, I'll show you the asanas. Please practice this every day. Okay, ಮ್ಯಾಟ್ ತಗೊಳ್ಳಿ, ಥರ ಮ್ಯಾಟಲ್ಲಿ ಲೇ ಡೌನ್ ಮಾಡ್ಕೋಬೇಕು. ಲೇ ಡೌನ್ ಬಾಡಿ ರಿಲ್ಯಾಕ್ಸ್, ಹೀಗೆ ಇರಬೇಕು ಕಾಲು. ಆ್ಯಂಡ್ here just squeeze your stomach and release. Squeeze, 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 release. Squeeze it and release. ಈ ಕೋರ್ ಮಸಲ್ ಟೈಟ್ ಮಾಡಿ ಬಿಡೋದ್ರಿಂದ ನಿಮ್ಮ ಈ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಟೈಟನ್ ಆಗುತ್ತೆ. ಮತ್ತು ಬ್ಲಡ್ ಫ್ಲೋ ಚೆನ್ನಾಗಾದಾಗ ಪೇನ್ ಕೂಡ ರಿಲೀಫ್ ಆಗುತ್ತೆ ನಿಮಗೆ. Now slowly keep your both hands sides. Now slowly lift your butt part. ಭಾಗ ಈ ಪೆಲ್ವಿಸ್ ಬಾಜಿ ಮತ್ತು ಹೊಟ್ಟೆ ಬಟಕ್ಸ್ ಎತ್ತಬೇಕು. ಇಷ್ಟೇ. 1 up, 2 up, 3, inhale, exhale, inhale, exhale, 5, 6, 7, 8, 9, 10. Hold wide, breathe in, breathe out, inhale, exhale, release. Next, keep your both palm below your buttock. ಈ ಪಾಮ್ ಇಟ್ಕೋಬಹುದು, ಇಲ್ಲಾಂದ್ರೆ ಸಾಫ್ಟ್ ಪಿಲೋ, ಸ್ಮಾಲ್ ಪಿಲೋ ಇಟ್ಕೊಂಡು ಎಕ್ಸಾಕ್ಟ್ your ಬಟಕ್ ಕೆಳಗಡೆ ಇಟ್ಕೊಂಡು ಪ್ರೆಸ್ ಮಾಡಬೇಕು. ಸ್ಲೋಲಿ ಪ್ರೆಸ್ for the buttocks and release. 1, 2, 3, 4, 5, 6, 7, 8, 9, 10. This one strengthens your lower back. Means lower back ಅಲ್ಲಿ L4, L5 ಜಾಗದಲ್ಲಿ ಆ ಮಸಲ್ಸ್ ಆಕ್ಟಿವೇಟ್ ಆಗಿ ಮತ್ತೆ ನಿಮ್ಮ ಬ್ಲಡ್ ಫ್ಲೋ, ಮತ್ತೆ ಹೇಳಿದಾಗ ಬ್ಲಡ್ ಫ್ಲೋ ಚೆನ್ನಾಗಿ ಆಗೋದ್ರ ಜೊತೆಗೆ ಆ ಪೇನ್ ಕೂಡ ರಿಲೀಫ್ ಆಗುತ್ತೆ. Now fold your both legs properly. Fold your legs and basket. Keep your both hands sides. Exhale. Turn your leg left side. Next should be right side. Inhale, exhale. Breathe in, breathe out. Breathe in, breathe out. Breathe in, breathe out. Inhale, exhale. Inhale, exhale. Breathe in, breathe out. Breathe in, breathe out, inhale, exhale, release. Now slowly turn your body right side and get up slowly. Okay, hige ಹೇಳ್ಬೇಕು ಯಾವಾಗ. ಸೊ ಈ 4 asanas ರೆಗ್ಯುಲರ್ ಆಗಿ ಮಾಡಿ. 10 to 20 ರೌಂಡ್ಸ್ ರೆಪಿಟೇಷನ್ಸ್ ಇರಬೇಕು. ಆಸ್ ವೆಲ್ as ಫುಡ್ಡಲ್ಲಿ ಕ್ಯಾಲ್ಶಿಯಂ ಯುಕ್ತ ಆಹಾರಗಳನ್ನು ತಗೋಬೇಕು. ರಾಗಿ ಚೆನ್ನಾಗಿ ತಗೋಬೇಕು. ಇನ್ನು ಮನೆಯಲ್ಲೇ ಸಿಗುವಂಥ ಊಟನ ನಾವು ಮಾಡೋದ್ರಿಂದ ನಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ ಮತ್ತು ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತೀನಿ. ಒಬೇಸಿಟಿ ಇರೋರು ಆದಷ್ಟು ನಿಮ್ಮ ತೂಕವನ್ನು ಇಳಿಸ್ಕೋಬೇಕು. ಅವಾಗಲೇ ಇವೆಲ್ಲ ಪೇನ್ಗಳು ಹೋಗೋಕ್ಕೆ ಸಾಧ್ಯ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. till then, ನಮಸ್ತೆ.